ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾವು ಇವತ್ತು ಇಲ್ಲಿ ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸವದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು. ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸವದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ. ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ, ಈ ಆಸ್ಪತ್ರೆ ಎಲ್ಲಿದೆ ಹೇಗಿದೆ ಅಂತ. ಹೇಗೋ ಬಂದಿದ್ನಲ್ಲ, ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆ ಆಧುನಿಕ ಒಂದು 100 ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್, ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದೆ ಕಾಣ್ತಾ ಇರುವಂಥದ್ದು. ವೈದ್ಯರ ಕೊರತೆ ತಜ್ಞರಿಲ್ಲ. ಅರವಳಿಕೆ ತಜ್ಞರು ಈಗ ತೊಗೊಂಡಿದ್ದಾರೆ. ಒಬ್ಬರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಬರಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ಅವ್ರನ್ನ ತೊಗೊಂಡಿದ್ದಾರೆ ಅಲ್ವಾ? ಇಲ್ಲ, ಸ್ತ್ರೀರೋಗ ತಜ್ಞರು ತೊಗೊಂಡಿದ್ದಾರೆ. ಅರವಳಿಕೆ ತಜ್ಞರನ್ನು ನಾವು ಇಲ್ಲಿ ಇನ್ನೂ ತೊಗೊಂಡಿಲ್ಲ ಅಲ್ವಾ? ಇನ್ನೂ ಇಲ್ಲ. ಅವರು ಒಬ್ಬರು ಸ್ತ್ರೀರೋಗ ತಜ್ಞರು ಬಂದ ನಂತರ ಅವ್ರದ್ದು ಏನಾದರೂ ಒಂದು ಕಾಂಟ್ಯಾಕ್ಟ್ನ ತೊಗೊಳಕ್ಕೆ ನೋಡ್ತೀವಿ. ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಅರವಳಿಕೆ ತುಂಬ ಅವಶ್ಯಕತೆ. ಹೌದೌದು, ಅವ್ರು ಬೇಕೇ ಬೇಕಾಗ್ತದೆ. ನಮ್ಮ ಉದ್ದೇಶ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಬರುವ ಏನು ಈಗ ಟ್ರಾನ್ಸ್ಫರ್ ನಾವು ಮಾಡ್ತಾ ಇದ್ದೀವಿ ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಆ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಫಿಲಪ್ ಆಗಬೇಕು. ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ. ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇಂಥ ಇದು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದಲ್ಲ ಎರಡಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ. ಒಬ್ಬರಿಗಿಂತ ಇಬ್ಬರಾದರೂ ಇರಲಿ. 24/7 ನಡೀತದೆ ಅವಾಗ ಆಸ್ಪತ್ರೆ. ಓಕೆ, ICU ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಳೆದು ಸರ್ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ. ಇನ್ನೂವರೆಗೂ ಕೂಡ ಅದು ರೋಗಿಗಳಿಗೆ ಯೂಸ್ ಆಗ್ತಾ ಇಲ್ಲ. ನಾನು ವಿಚಾರಿಸ್ತೀನಿ, ನಾನು ಪೂರ್ತಿ ಮಾಹಿತಿ ಇಲ್ಲ. ನಾನು ಇವತ್ತು ಜಸ್ಟ್ ಈ ಜಾಗ ನೋಡೋಕೆ ಬಂದಿದ್ದೀನಿ. ಅದು ನಾನು ತಿಳ್ಕೊಳ್ತೀನಿ ಏನಾಗಿದೆ ಅಂತ. ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೂ ಹೇಳ್ತೀನಿ, ನಾನು ಚೆಕಪ್ ಮಾಡೋಕ್ಕೆ ಹೇಳ್ತೀನಿ. ಜೊತೆಗೆ ವೈದ್ಯರು ಖಾಸಗಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್. ಒಂದು ಆರೋಪಗಳು ಕೇಳಿ ವೈದ್ಯರಿಗೆ ನಮ್ಮ ಒಂದು ಕಾಲಾಮಿ ಅವಧಿ ಮುಗಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು. ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ CEO ZP ಅವ್ರಿಗೆ ಹೇಳಿದ್ದೀನಿ. ಅದರ ಬಗ್ಗೆ ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ. ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಕ್ರಮ ತಗೊಳ್ಳಿ ಅಂತ ನಾನು CEO ZPಗೆ ಹೇಳಿದ್ದೀನಿ. ವೈದ್ಯರಿಗೆ ನೀವು ಒಂದು ಹಾಜರಿ ಪ್ರಕ್ರಿಯೆ ಜಾರಿಗೆ ತಂದಿದೆ ಸರ್. 3 ಬಾರಿ ಆದರೂ ಈಗ ನಾವು ತೊಗೊಂಡು ಬಂದಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದು ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ, ಸಿಬ್ಬಂದಿಯವರಿಗೆ ಎಲ್ರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರನೇ ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು. ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ. ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ. ಸೊ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಈಗಾಗಲೇ ಶುರು ಮಾಡಿದ್ದೀವಿ. ಈಗೆಲ್ಲ ರಿಜಿಸ್ಟರ್ ಆಗ್ತಾ ಇದ್ದಾರೆ ಆ ಆ್ಯಪ್ಗೆ. KMS ಅಂದರೆ ಅದೇ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ. ಆಯಿತಾ? ನೋಡಿ, ಈಗ ಸಮಯ ಅವ್ರಿಗೆ ಈಗ ಒಬ್ಬರೇ ಗೈನಕಾಲಜಿಸ್ಟ್ ಇದ್ದರೆ ಅವ್ರ ಸಮಯ ಇರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಎಮರ್ಜೆನ್ಸಿ ಇದ್ದಾಗ ಬರಬೇಕಾಗ್ತದೆ, ಕೆಲವರೆಲ್ಲ ಅದು ಇರಬೇಕಾಗ್ತದೆ. ಸೊ ಈಗ ನಾವು ಆ ಗ್ಯಾಪ್ಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ಈ ಯಾರು ತಾಯಿಯ ಸ್ತ್ರೀ ತಜ್ಞರು ಇರ್ತಾರೆ ಅವರು ಭಾಳ ಮುಖ್ಯ. ಅದಕ್ಕೋಸ್ಕರನೇ ಇವಾಗ ಈ ಆ್ಯಪನ್ನು ಕೂಡ ತೊಗೊಂಬಂದಿದ್ದೀವಿ. ಮತ್ತು ಅವ್ರ ಮೇಲೆ ಯಾವ ಸಮಯದಲ್ಲಿ ಇರಬೇಕು ಅವಾಗ ಅವ್ರು ಎಮರ್ಜೆನ್ಸಿಗಳಲ್ಲಿ ಅವ್ರು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು. ಎಮರ್ಜೆನ್ಸಿ ಬಂದಾಗ ಅವ್ರು ನಮ್ಮ ಆಸ್ಪತ್ರೆಗೆ ಬರಬೇಕು. ಆ ಸಿಸ್ಟಮನ್ನು ಈಗ ನಾವು ಜಾರಿ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿನೂ ಜಾಸ್ತಿ ಆಗ್ತದೆ. ಅದು ಸಮಸ್ಯೆ ಎಲ್ಲ ಕಡೆ ಇದೆ. ತಾಲೂಕಲ್ಲ ಎಲ್ಲ ಕಡೆ ಇರ್ತದೆ ಅದು.
ಅದನ್ನು ನಮ್ಮ ಇಲಾಖೆಯವರು ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಅವ್ರನ್ನ ಕ್ರಮ ತಗೊಳ್ಳೋದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಸೊ ಅನೇಕ ಕಡೆ ಕ್ರಮ ತೊಗೊಂಡಿರ್ತಾರೆ. ಇಲ್ಲಿ ಏನಾಗಿದೆ ಅಂತ ಕೂಡ ನಾನು ನೋಡ್ತೀನಿ. ಆದರೆ ಇದ್ರ ಬಗ್ಗೆ ಕೆಲವ್ರ ಮೇಲೆ ಕ್ರಮ ತಗೊಳ್ತಾರೆ, ಬಟ್ ಕೆಲವರು ಏನು ಮಾಡ್ತಾರೆ, ಅವರು ಬೇರೆ ಬೇರೆ ಒತ್ತಡಗಳಿಂದ ಅವ್ರು ಪಾರಾಗಿ ಹೊರಗೆ ಬರ್ತಾರೆ. ಸಾಕಷ್ಟು ಬಾರಿ ಲಿಖಿತ ಅರ್ಜಿಗಳನ್ನು ಕೊಟ್ಟು ಕೂಡ ವಿಲೇವಾರಿ ಆಗ್ತಾ ಇಲ್ಲ ಸರ್. ನೋಡೋಣ, ಅದನ್ನು ವಿಚಾರಿಸ್ತೀನಿ. ಅಲ್ಲ ಸರ್, ವಿಲೇವಾರಿಗಳೇ ಆಗ್ತಾ ಇಲ್ಲ ಅರ್ಜಿಗಳು. ಅದಕ್ಕೆ ಅರ್ಜಿ ಯಾವ ವಿಲೇವಾರಿ? ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟು ಅಂದ್ರೆ ಅದಕ್ಕೊಂದು ಏನಾದರೂ ಹಿಂಬರನೋ ಏನಾದರೂ ಕೊಡಬೇಕಲ್ಲ ಸರ್. ಈಗ ಅದೇನೂ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದಕ್ಕೆ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು. ಆದರೆ ನಕಲಿ ವೈದ್ಯರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೂ ನಾವು ಹೇಳಿದ್ದೀವಿ, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗಲ್ಲೂ ಕೂಡ ಎಲ್ಲ ಇದನ್ನು ಚೆಕ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅದನ್ನು ರಿವ್ಯೂ ಮಾಡಿದಾಗ ಗೊತ್ತಾಗ್ತದೆ, ಅವಾಗ ನಾನು ನೋಡ್ತೀನಿ. ಏನು ಇಷ್ಟ ಬಂದಂಗೆ ಮಾಡ್ಬೋದಾ ಅಲ್ಲಿ ಹೌಸ್ನಲ್ಲಿ? ಅಂದ್ರೆ ಸರ್ ಬಿಜೆಪಿ ಹೇಳ್ತಾರೆ ಹಿಂದೆ ಸಿದ್ದರಾಮಯ್ಯ ಅವರು ಸದನವನ್ನ ಬಾಗಿಲು ಒದ್ದು ಒಳಗುವಂತ ಅದು ಪ್ರಕರಣ ಏನಿತ್ತು, ಅವತ್ತು ವಿಧಾನಸಭೆಯನ್ನು ಲಾಕ್ ಮಾಡಿದ್ರು. ವಿಧಾನಸಭೆಯ ಒಂದು ದ್ವಾರದಲ್ಲಿ ಕಮಿಷನರ್ ನಿಲ್ಲಿಸ್ಬಿಟ್ಟು ಒಳಗೆ ಬರದೇ ಇರೋ ರೀತಿ ಮಾಡಿಸಿದ್ರು. ಮತ್ತು ಸರ್ಕಾರದ ಒಂದು ಏನು ಭಾಳ ಸೂಕ್ಷ್ಮವಾದ ಸನ್ನಿವೇಶ ಇತ್ತು. ಯಾರು ನಮಗೆ ಮತ ಹಾಕುವಂಥವ್ರನ್ನ ಒಳಗೆ ಬಿಡೋದಕ್ಕೆ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದರು. ಆ ಸಂದರ್ಭ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಮಯ. ಇದು ಒಂದು ಉದ್ದೇಶಪೂರ್ವಕವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಇಟ್ಕೊಂಡು ಸರ್ಕಾರ ಉತ್ತರ ಕೊಡಬಾರ್ದು ಅಂತೇಳಿ ಅತ್ಯಂತ ಕೀಳಮಟ್ಟದ ಕೆಟ್ಟ ರೀತಿಯಾಗಿ ಈ BJPಯ ಶಾಸಕರು ವರ್ತನೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠ ಇವತ್ತಿನ ದಿವಸ ಸ್ಪೀಕರ್ ಅವರು ಕಲಿಸಿದ್ದಾರೆ. ಇದನ್ನು ಕಲಿತ್ಕೊಂಡು ಮುಂದೆ ಇಂಥ ಪುನರಾವರ್ತನೆ ಆಗಬಾರ್ದು ಅಂತ ನಾನು ಅವರು ಕೇಳ್ಕೊಳ್ತೀನಿ. ಮತ್ತು ಈ ತೀರ್ಮಾನ ಒಳ್ಳೆಯ ತೀರ್ಮಾನನೇ. ವಿಧಾನಸಭೆಯಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ವರ್ತನೆ ನಾವು ನೋಡಿದ್ದೀವಿ. ಘಟನೆಗಳಾಗಿದೆ ವಿಧಾನಸಭೆಗಳಲ್ಲಿ ಒಂದೊಂದು ಸಲ. ಅದೇ ಸ್ಪೀಕರ್ ಹತ್ರನೇ ಹೋಗಿ ಅವ್ರ ಮೇಲೇ ಒಂದು ರೀತಿ ದಾಳಿ ಮಾಡುವಂಥದ್ದು, ಮತ್ತು ಕೆಲವು ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ವಿಷಯ, ಭಾಳ ಗಂಭೀರ ವಿಷಯ, ಅದರ ಮೇಲೆ ಒಂದು ರೀತಿ ಭಾವನಾತ್ಮಕವಾಗಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದೊಂದು ಸಲ ಆಗಿರ್ತಕ್ಕಂಥದ್ದು. ಆದರೆ ಮೊನ್ನೆ ಮಾಡಿರೋ ಉದ್ದೇಶಪೂರ್ವಕವಾಗಿ, ಯಾಕಂದರೆ ಆ ಸಬ್ಜೆಕ್ಟ್ ಅವ್ರು ಮಾತಾಡ್ತಾ ಇರೋದು ಈ ಹನಿ ಟ್ರ್ಯಾಪ್ ವಿಚಾರ. ಆ ಇಶ್ಯೂ ಅದನ್ನು ತೆಗೆದುಕೊಂಡು ಸ್ಪೀಕರ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು ಸದನದ ಗೌರವವನ್ನು ನೀವು ಹಾಳು ಮಾಡ್ತೀರ ಅಂತ ಹೇಳಿದ್ರೆ, ನಮ್ಮ ಮುಖ್ಯಮಂತ್ರಿಯವರ ಬಜೆಟಿನ ಉತ್ತರ ಬಹಳ ಮುಖ್ಯ, ಇಡೀ ರಾಜ್ಯಕ್ಕೆ ಸಂದೇಶ ಹೋಗಬೇಕು, ಅದು ಬರಬಾರ್ದು ಅಂತ ಒಂದು ಕಾನ್ಸ್ಪಿರಸಿ ಅದು. ಇದನ್ನೆಲ್ಲ ಇದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, ಸದನದ ಗೌರವವನ್ನು ಈ ಮಟ್ಟಕ್ಕೆ ಇಳಿಸ್ತಾರೆ ಅಂತ ಹೇಳಿದ್ರೆ BJP ಅವರಿಗೆ ನಾವು ಏನು ಮಾಡಬೇಕಂತ ಅವ್ರಿಗೆ ಅದು ನಾನು ಹೇಳೋದು. ಇದು ಇನ್ನೂ ಅವತ್ತೇ ಕಠಿಣ ಕ್ರಮ ತೊಗೊಳ್ಬೇಕಾಗಿತ್ತು ಸ್ಪೀಕರ್ ಅವರು. ನನ್ನ ಪ್ರಕಾರ ಅವ್ರು ತಡ ಮಾಡಿದ್ರು. ಯಾಕಂದರೆ ಇಂಥ ಒಂದು ದುರ್ವರ್ತನೆ ಇದು ಖಂಡಿತವಾಗಿಯೂ ಸಹಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇದಕ್ಕೆ ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಆ ಶಾಸಕರೇನಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಮುಂದೆ ಈ ಥರ ಘಟನೆಗಳು ಮಾಡೋಕ್ಕೆ ಹೋಗಬಾರ್ದು. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರದ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ, ಮತ್ತು ಇದೆಲ್ಲ ನಾವು ನೋಡಿದ್ದೀವಿ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು. ಕೆಲವ್ರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ಥರ ಆಗಿರುವಂಥ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದ್ದೋದಾಗ ಅದ್ರ ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ, ಮತ್ತು ಬೇರೆ ಬೇರೆ ಕಡೆ ಈ ಥರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂಥದ್ದಿದೆ. ಬೇರೆ ಬೇರೆ ಜನರನ್ನು ಈ ಥರ ಟ್ರ್ಯಾಪ್ ಮಾಡಿ ಅವ್ರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ, ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ದರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನು ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಕ್ಕಂಥ ಸರ್ಕಾರ ತಯಾರಾಗಿದೆ. BJPಯವರು ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡೋಕ್ಕೆ ಹೋಗಬಾರ್ದು. ಇದು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.